ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಲ್ದು ಒಂದು ಬಜಾಜ್ ಅಪೆ ಗಾಡಿ ಸೇಲಿ ಬಂದು ವೀಕ್ಷಕರ ಪ್ಯಾಸೆಂಜರ್ ಆಟೋ ಸಿಂಗಲ್ ಓನರ್ ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ಡೈರೆಕ್ಟ್ ನೀವು ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ ವೀಕ್ಷಕರೇ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ, ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಒಂದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ವಾಟ್ಸಪ್ಪಲ್ಲಿ ನೀವು ನಮಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ ಯಾರು ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋದು ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಹೋಗ್ಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಹೇಳಿ ಸರ್, ಯಾವ್ದು ಗಾಡಿ ಸರ್ ಅದು? ಸರ್ ಅದು ಅಪ್ಪೆ ಪ್ಯಾಸೆಂಜರ್ ಸರ್. ಬಜಾಜ್ ಅಪೆ ಗಾಡಿ ಪ್ಯಾಸೆಂಜರ್ ಆಟೋನಾ? ಹಾಂ, ಪ್ಯಾಸೆಂಜರ್. ಎಷ್ಟು ಮಾಡಲು ಸರ್ 2013 ಮಾಡಲ್ ರೀ ಅದು. ಓನರು? ಓನರ್ ಸಿಂಗಲ್ ಓನರ್ ರೀ. ಓನರ್ ನಾನ ರೀ. ನಮ್ಮ ಸಿಂಗಲ್ ಓನರು? ಸಿಂಗಲ್ ಓನರ್. ಮೇಂಟೆನೆನ್ಸ್ ಎಲ್ಲ ಮತ್ತು ತಮ್ಮಾರುಗಳು ಮಾಡ್ತಾರೆ ಮನೆನಾರ. ಹಾಂ. ಈಗ ದೊಡ್ಡ 3-4 ಗಾಡಿ ಇದಾವೆ ರೀ ಮನ್ಯಾಗ. ಹಿಂಗಾಗಿ ಒಂದು 2 ಗಾಡಿ ಕೊಟ್ಟು ಒಂದು ಗಾಡಿ ಗೂಡ್ಸ್ತಾರೆ ಅವ್ರಿಗೆ. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ? ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಎಲ್ಲ ಕ್ಲಿಯರ್ ಇದೆ ರೀ. ಹಾಂ. ಈಗ ಯಾರ ಗಾಡಿ ತೊಗೋತಾರ ಅವ್ರು FC ಮಾಡ್ಕೋಬೇಕು. ಓಕೆ, ಅಂದರೆ ಅವರೇ ಮಾಡಿಸ್ಕೊಬೇಕಾ? ಹಾಂ, FC ಅವ್ರ ಮಾತುಕತೆ ಏನಾರು ಕುಂತ್ರೆ ನಮ್ಮ ಕಡೆ ಹಾಕಿದ್ರೆ ನಾವು ಮಾಡಿಕೊಡ್ತೀವಿ, ಅವ್ರ ಕಡೆ ಹಾಕಿದ್ರೆ ಅವ್ರು ಮಾಡ್ಕೊಡ್ತಾರೆ. ಓಕೆ, ಟೈರ್ಗಳು ಹೆಂಗಿದಾವೆ? ಟೈರ್ ಎಲ್ಲ ಕಂಡೀಷನ್ ಇದೆ ರೀ. ಇಂಜನ್ನು ಕಂಡೀಷನ್ ಇದೆ. ಎಲ್ಲ ಇಂಜಿನ್ ವರ್ಕ್ನು ಆಗಿದೆ. ಆಮೇಲೆ ಪೂರ ಹುಡ್ಡ ಗಿಡ್ಡ ಎಲ್ಲ ವರ್ಕ್ ಆಗಿದೆ. ಹಾಂ, ಕುಷನ್ ವರ್ಕ್ ವುಡ್ಡು ಎಲ್ಲ 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 ಕುಷನ್ ವರ್ಕ್ ಆಗಿದೆ. ಅದು ಸೈಡ್ ಸ್ವಲ್ಪ ಮೊನ್ನೆ ನಮ್ಮ ಹುಡುಗ ನಿಂತ ಗಾಡಿಗೆ ಒಂದು 5 ತರದ್ ಬಿಟ್ಟಿದೆ ಅದು ಮಳಿ. ಸ್ವಲ್ಪ ತಡ್ಪತ್ರಿ ಸೈಡ್ ಕಟ್ ಆಗಿದೆ. ಅದನ್ನ ಬಿಟ್ರೆ ಏನಿಲ್ಲ, ಎಲ್ಲ ಗಾಡಿ ಗಿಡಿ ಒಳ್ಳೆ ಕಂಡೀಷನ್ ಆಗಿದೆ. ಓಕೆ, ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲು? ಒರಿಜಿನಲ್ ಎಲ್ಲ ನನ್ನ ಕಡೆನೇ ಅದಾವೆ ಸರ್. ಅದ್ರ ಮೇಲೆ ಲೋನ್ ಇದೆ. ಲೋನ್ ಕ್ಲಿಯರೆನ್ಸ್ ಇದೆ. ಅವ್ರ ಹೆಸರಲ್ಲೇ ಕ್ಲಿಯರ್ ತೆಗೆದು ಅವ್ರ ಹೆಸರಲ್ಲೇ ಎಲ್ಲ ತೆಗೆದು ಕೊಟ್ಬಿಡ್ತೀನಿ ನಾ ಡಾಕ್ಯುಮೆಂಟ್ಸ್. ಓಕೆ, ಅವ್ರು ಯಾರು ತಗೋತಾರ ಪಾರ್ಟಿ ಅವ್ರ ಹೆಸರಲ್ಲೇ ಹಾಂ ಕ್ಲಿಯರ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಅವ್ರ ಹೆಸರಲ್ಲೇ ಮಾಡ್ಕೋದು, ಅವ್ರ ಜವಾಬ್ದಾರಿ. ಓಕೆ, ಈ ಗಾಡಿ ಇರೋದಿಲ್ಲ ಸರ್ ಲೊಕೇಶನು? ಗಾಡಿ ಇರೋದು ಬೆಳಗಾಂ ಡಿಸ್ಟಿಕ್, ರಾಮಪುರ ತಾಲೂಕು, ಸೂರ್ಯಬಾನ ಒಳಗೈತೆ. ಓಕೆ, ರೇಟ್ ಏನು ಹೇಳ್ತೀರಾ ಸರ್ ಅದು ನಮ್ದು ಎಕ್ಸ್ಟ್ರಿಬ್ಯೂಷನ್ ರೇಟ್ ಏನಿದೆ ರೀ 160 ಇದೆ ಸರ್. ಹಾಂ. ಅವ್ರು ಮುಂದೆ ಏನಾರು ಬಂದು ಕೂತು ಮಾತಾಡಿದ್ರೆ ಅಂದ್ರೆ 150 ಹಿಂಗೆ ಮುಗಿಸ್ಕೊಡ್ತೀನಿ ಸರ್. ನೋಡಿ, ಇನ್ನೂ ಸ್ವಲ್ಪ ಏನೋ ಕಮ್ಮಿ ಮಾಡಿ. FC ಬೇರೆ ಡ್ಯೂ ಆಯ್ತು ಅಂತೀರಾ? ಹಾಂ, ನೋಡಿ ಕೊಡ್ತೀನಿ ಸರ್. ಗಾಡಿ ಅವ್ರು ನೋಡಿದ್ರೆ ಬಿಡೋದೇ ಇಲ್ಲ ಸರ್, ಹಂಗೆ ಇದೆ ಅದು. ಯಾಕಂದ್ರೆ ನಮ್ಮ ತಮ್ಮ ಅದನ್ನ ಆ ಥರ ಎಲ್ಲ ಇಟ್ಕೊಂಡೇನು ಸರ್, ಡೆಕೋರೇಷನ್ ಮಾಡಿ ಹಾಂ ಹಾಂ. ಲೈಟಿಂಗ್ ಗೀಟಿಂಗ್ ಎಲ್ಲ ಕಂಡೀಷನ್ ಇಟ್ಕೊಂಡಾನ ಗಾಡಿ. ಓಕೆ. ನಮ್ಮ ತಮ್ಮ ಒಬ್ಬ ಹೊಡಿತಾನೆ ಸರ್ ಅದನ್ನು. 8-9 ವರ್ಷ ಆಯ್ತು. ನಾವು ಆಳುಗಳು ಕೈ ಕೊಡಲ್ಲ, ಹ್ಞೂ ಹ್ಞೂ. ಒಬ್ಬರೇ ಮೇಂಟೈನ್ ಮಾಡಿದ್ರು ಅದು. ಸರಿ ಸರ್.